ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಏನು ಇವತ್ತು ತುಮಕೂರು ಜಿಲ್ಲೆ ಹುಲಿಗೆರೆ ತಾಲೂಕಿನಲ್ಲಿ ಹೊನಹಳ್ಳಿ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕನ ಕೊಲೆಯಾಗಿದೆ. ನೀರಿನ ಬಿಡೋ ವಿಚಾರಕ್ಕೆ ಅದೇ ಗ್ರಾಮದ ಬಿಲ್ ಕಲೆಕ್ಟರ್ ಆದಂಥ ರಾಮಕೃಷ್ಣನವ್ರನ್ನ ಅವ್ರ ಮನೆಯ ಹತ್ರ ಹೋಗಿ ನೀರು ಬಿಡೋ ವಿಚಾರಕ್ಕೆ ಮಾತಿಗೆ ಚಕಮಕಿ ನಡೆದು ಅವನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದಾರೆ. ಅದೇ ಗ್ರಾಮದ ಏನು ರಾಮಕೃಷ್ಣ ಬಿಲ್ ಕಲೆಕ್ಟರ್ ಅವ್ರ ಮಗ ನಾಗೇಶನನ್ನು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಆಗಿರ್ತಾರೆ. ಹಾಗಾಗಿ ನೀರು ಬಿಟ್ಟಿಲ್ಲ. ಈ ಹಿಂದೆ ನಾನು ಸುಮಾರು ವರ್ಷಗಳಿಂದ ಮನೆಯನ್ನು ಕೇಳಿದರೂ ಸಹ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಹೋಗಿ ಇವತ್ತು ಏನು ಗೃಹ ಸಚಿವರ ತವರು ಜಿ ಪರಮೇಶ್ವರ್ ಅವರ ತವರು ಆದಂಥ ತುಮಕೂರು ಜಿಲ್ಲೆ ಮತ್ತು ಅದೇ ಕ್ಷೇತ್ರದ ಮಾಜಿ ಸಚಿವರು ಅಲ್ಲಿ ಶಾಸಕರಾದಂಥ ಕೆ ಎನ್ ರಾಜೇಂದ್ರ ಕ್ಷೇತ್ರ, ಇಲ್ಲಿ ಅತಿ ಹೆಚ್ಚು ದಲಿತರೇ ಸಹ ವಾಸವಾಗಿರ್ತಾರೆ. ಆದರೆ ಇಲ್ಲಿ ದಲಿತರಿಗೆ ಯಾವುದೇ ತರಹದ ಒಂದು ರಕ್ಷಣೆ ಇಲ್ಲ. ಪದೇ ಪದೇ ಈ ತುಮಕೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಅತಿ ಹೆಚ್ಚಾದ ಶೋಷಣೆ ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ಮಾರಣಾಂತಿಕವಾದ ಹಲ್ಲೆಗಳು ನಡೀತಾ ಇದೆ. ಇದನ್ನೆಲ್ಲ ಕಂಡು ಕಾಣುತ್ತಿರುವ ನಮ್ಮ ಗೃಹ ಸಚಿವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದಲಿತರಿಗೆ ರಕ್ಷಣೆನೇ ಇಲ್ಲ. ಏನಪ್ಪ ನಾವು ಒಂದು ಕಡೆ ಭಯಭೀತರಾಗಿದ್ದೀವಿ. ಉತ್ತರ ಪ್ರದೇಶ ಆಗ್ತಾ ಇದೆ. ಇವತ್ತು ಹಿಂದೂ ಗಣಪತಿ ಇವತ್ತೇನು ಭಕ್ತಾದಿಗಳು ಹಾಗೂ ನಮ್ಮ ಹಿಂದೂ ಗಣಪತಿಯ ನಮ್ಮ ಎಲ್ಲ ಸಂಘಟಕರು ಎಲ್ಲರೂ ಇವತ್ತು ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಪ್ಪ ಅಂದರೆ, ಏನು 8 ವರ್ಷ ಸತತ ಗಣೇಶ ಉತ್ಸವ ಪ್ರತಿ ವರ್ಷವೂ ಮಾಡೋ ಥರನೇ 9ನೇ ವರ್ಷವೂ ಮಾಡಬೇಕು ಅದ್ದೂರಿಯಾಗಿ ಅಂತ ನಮ್ಮ ಎಲ್ಲ ಇಡೀ ನಮ್ಮ ತಾಲೂಕಿನ ಜನನೂ ಕಾಯ್ತಾ ಇತ್ತು. ನಾವು ಸಹ ಹಿಂದೂ ಮಹಾಗಣಪತಿಯರು ಸಹ ಉತ್ಸಾಹದಿಂದ ಭಾಳ ಕಾತುರದಿಂದ ಇದ್ವಿ. ಏನೋ ಒಂದು ಸ್ಟೇಟ್ ಗೋರ್ಮೆಂಟಿಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ನಲ್ಲಿ ಏನು ನಡೆಯುತ್ತೆ ಅದೇ ಥರ ನಾವು ಮಾಡಬೇಕಂತ ನಮ್ಮ ಆಸೆ ಥರ ಇತ್ತು. ಈಗ ಏನು ನಾವು ಮುಂದಿರೋ ಪರಿಸ್ಥಿತಿ ಏನಪ್ಪ ಅಂದರೆ, DJ ಮಾಡಬಾರ್ದು ಅಂತಂದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮತ್ತು ಹೋಮ್ ಮಿನಿಸ್ಟರ್ ಆದೇಶ ಮಾಡಿರೋದ್ರಿಂದ ನಮಗೆ ನಾವು 13ನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ. 13ನೇ ತಾರೀಕು ನಾವು ಅದ್ದೂರಿ ಮಾಡಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಶಿರದಲ್ಲಿ ಅಂತ ನಾವೆಲ್ಲ ಉತ್ಸಾಹದಿಂದ ಎಲ್ಲ ಕಾತರದಿಂದ ನಾವು ರೆಡಿ ಮಾಡ್ಕೊಂಡಿದ್ವಿ. ಇವತ್ತು ಏನೋ ಗೋರ್ಮೆಂಟಿನ ಒತ್ತಡ, ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೂ ಸಹ ಒತ್ತಡ ಇದೆ. ಹಾಗಾಗಿ ಅವರು ಸಹ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅವರಿಗೂ ನಾವು ಸ್ಪಂದಿಸಬೇಕು. ಹಾಗಾಗಿ ನಾವು ಈ 13 ನಂತರ ನಾವು ಮಾಡಬೇಕು ಅಂತಂದು ನಾವು ಎಲ್ಲ ನಮ್ಮ ಸಂಘದಿಂದ, ನಾವು ಹಿಂದೂ ಮಹಾಗಣಪತಿ ಸಂಘದಿಂದ ನಾವು ಮುಂದಿನ ದಿನಾಂಕ ಮುಂದೆ ಏನು ಈ 13 ಕಳೆದ ನಂತರ ಹೇಳ್ಬೇಕಂತಂದು ನಾವೆಲ್ಲರೂ ಮಾತಾಡ್ಕೊಂಡು ನಾವು ಈ ಹಿಂದೂ ಮಹಾಗಣಪತಿ ಅದ್ದೂರು ಮಾಡಲೇಬೇಕು. ಯಾಕಂದರೆ ವಾದ್ಯಗೋಷ್ಠಿಗಳು ಕಳಿಸ್ಬೇಕು. ವಾದ್ಯಗೋಷ್ಠಿಗಳ ನಾವು ಯಾವುದು ಏರ್ಪಾಟ್ ಮಾಡ್ಕೊಂಡಿಲ್ಲ. ಯಾಕಂದರೆ ಪ್ರತಿ ಫಸ್ಟಿಂದ ಹಿಡಿದು 8ನೇ ವರ್ಷ ಪ್ರತಿ DJ ಮುಖಾಂತರ ನಾವು ಗಣೇಶನ ತಗೊಂಡೋಗಿ ಅದ್ದೂರಾಗಿ ಬಿಡ್ತಾ ಇದ್ವಿ. ಹಾಗಾಗಿ ಈಗ ಅಡೆತಡೆ ಇರೋದ್ರಿಂದ ನಾವು ವಾದ್ಯಗಳನ್ನು ಹೇಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮುಂದಿನ ಡೇಟು ನಾವೆಲ್ಲರೂ ಒಮ್ಮತದಿಂದ 13 ನಂತರ ನಾವು ತಿಳಿಸ್ತೀವಿ ನಿಮಗೆ. ಮತ್ತೆ ಇದೇ ಥರ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತರನೇ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ನಮ್ಮ ವಿಚಾರನ ತಿಳಿಸ್ಬೇಕಂತ ನಾವು ಎಲ್ಲರೂ ಒಗ್ಗಟ್ಟಿಂದ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.
ಈಗ ಬಾಲಕೃಷ್ಣ ಅವರು ಹೇಳಿದ್ದಾರೆ ಬಿಜೆಪಿಗೆ ಹೋಗ್ತಾರೆ ರಾಜಣ್ಣರು ಅಂತೇಳಿ. ಈಗ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ. ಒಂದು ಸತ್ಯ ಬರೆದಿಟ್ಕೊಳ್ರಿ, ಇದು 100% ಸತ್ಯ. ನಾನು ಆನ್ ರೆಕಾರ್ಡ್ ಹೇಳ್ತೀನಿ. ಶೇರಿಂಗ್, ಪವರ್ ಶೇರಿಂಗು ಆಗಿರೋದು ಸತ್ಯ. ಏನು ಆ ಪವರ್ ಶೇರಿಂಗಲ್ಲಿ ಹೊಡೆದಾಟ ಗಲಾಟೆ ಆಗ್ತವೆ, ಸರ್ಕಾರ ಅಸ್ಥಿರ ಆಗುತ್ತೆ, ಪತನ 100ಕ್ಕೆ ನೀವು ಬರೆದಿಟ್ಕೊಂಡಿರ್ಬೇಕು. ಇದನ್ನು ವರದಿ ಬ್ರೇಕ್ ಮಾಡಿದ್ದೀನಿ, ಸುದ್ದಿ ಮಾಡಿದ್ದೀನಿ. 100ಕ್ಕೆ 100 ಆಂತರಿಕ ಕಚ್ಚಾಡಿಂದ ನಾಳೆ ನವೆಂಬರ್ ಡಿಸೆಂಬರ್ಗೆ DK ಶಿವಕುಮಾರ್ ಸುಮ್ಮನೆ ವ್ಯಕ್ತಿ ಅಲ್ಲ, ಸಿದ್ದರಾಮಯ್ಯನೂ ಹಠ ಮಾಡಿ ಪವರ್ ಶೇರಿಂಗ್ ಸೆಂಟ್ರಲ್ ಮಟ್ಟದಲ್ಲಿ ಆಗಿದೆ ಅಂತ ನನಗೆ ಬಹಳ ಆಪ್ತ ಮೂಲಗಳು ಮುಖ್ಯಮಂತ್ರಿ ಕಡೆಯವರು ಹೇಳಿದ್ದಾರೆ, ನನಗೆ ಕಾಂಗ್ರೆಸ್ನಲ್ಲೂ ಸ್ನೇಹಿತರಿದ್ದಾರೆ, DKC ಕಡೆಯವರು ಹೇಳಿದ್ದಾರೆ. ಎರಡೂ ಕಡೆ ಹೇಳಿದ್ದಾರೆ. CM ಇರೋದು ಕಾಂಗ್ರೆಸ್ ಅಲ್ಲೇ ಸರ್, DKC ಇರೋದು ಕಾಂಗ್ರೆಸ್ ಅಲ್ಲೇ. ಅದೇ ಮತ್ತೆ ಹೇಳ್ತಿರೋದು ಏನು ಯಾರು ನೋಡಿ, DK ಶಿವಕುಮಾರ್ ಅವರೇನು ಅಧಿವೇಶನದಲ್ಲಿ ಹೇಳಿದ್ದು 100ಕ್ಕೆ ನಾವು ಯಾವತ್ತು ಈ ಮಾತೃಭೂಮಿಗೆ ಭಾರತ ಮಾತೆಗೆ ನಮಸ್ಕಾರ ಮಾಡೋದು ತಪ್ಪಲ್ಲ, ಅವ್ರೆಲ್ಲ ಸರಿ ಇದೆ. ಆದರೆ ಎಲ್ಲ ಒಂದು ಕಡೆ ಬಂಡೆ ಪುಡಿ ಆಗ್ಬೇಕು ಕಾಂಗ್ರೆಸ್ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಎಲ್ಲ ಡೈವರ್ಟ್ ಮಾಡೋಕ್ಕೋಸ್ಕರ 100ಕ್ಕೆ 100 ಪವರ್ ಶೇರಿಂಗ್ ಎರಡೂ ಕಡೆ ಹೇಳಿದರೆ ನನಗೆ ಮಾಹಿತಿ ಇದು ಸತ್ಯ. ಬಿಜೆಪಿ ಬರ್ತಾರೆ ಕಾಂಗ್ರೆಸ್ನಲ್ಲಿ ಏನಾಗಿದೆ, ಅಸ್ಥಿರತೆ ಕಾಡ್ತಾ ಇದೆ. ಏನು ಬೇಕಾದ್ರೂ ಅವರು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಫ್ಯೂಚರ್ ಅಂತ ಬಹಳಷ್ಟು ಗೊತ್ತಾಗಿದೆ. ನೋಡಿ, ನಾನು ರಾಜ್ಯದ ಅಧ್ಯಕ್ಷನೂ ಅಲ್ಲ, ರಾಷ್ಟ್ರೀಯ ನಾಯಕನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಅದನ್ನ ರಾಷ್ಟ್ರೀಯ ನಾಯಕರು, ನಿಮ್ಮ ಅಭಿಪ್ರಾಯ ಹೇಳ್ರಿ ಸರ್. ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಅವರು ಯಾರು ಬರ್ತೀವಿ, ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಒಪ್ಪಿ ಬರ್ತೀವಿ ಅಂದಾಗ ನಾವು ಸ್ವಾಗತ ಮಾಡೇ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ನಿಮ್ಮನೆಗೆ ಹೊಡೆದಾಟ ಇದೆ. ಎಲ್ಲಿದೆ ಹೊಡೆದಾಟ? ನಿಮ್ಮನೆಗೆ ನೀವೇ ಎಲ್ಲಿದೆ ಹೊಡೆದಾಟ? ನಿಮ್ಮನೆಗೆ ಬಂದು ಏನ್ ಮಾಡಿ ತೋರೇನು ಹೇಳ್ತೀನಿ. ನೋಡು 20-30 ವರ್ಷಗಳ ಆಯ್ತು ರೀ. ಆ ಒಮ್ಮೆ ಇಂಥ ಮಳೆ ಆಗಿಲ್ಲ ಒಟ್ಟು ಬದ್ರೆ ಒಟ್ಟು ಆನಿಕಲ್ ಮಳೆ ಒಟ್ಟು ಏನು ದೊಡ್ಡ ಮಳೆ ಆಯ್ತು, ಆನಿಕಲ್ ಮಳೆ ಬಿದ್ದಿರೋದ್ರಿ. ಆರು ನಿನ್ನೆ ಸಾಯಂಕಾಲ 5 ಗಂಟೆಗೆ ನೋಡ್ಯಾದ್ರೆ ಆರು ಭಂಡಾರ ಟೈಪ್ ಬಿದ್ದದ್ರಿ. ಅದು ಬೆಳಗಿನ ಟೈಪ್ ಇವ್ರು ಕೆಂಚಪ್ಪ ಮೇಲ್ನಾಡನವರು ಬಂದು ನಮಗೆ ಹೇಳಿದ್ರಿ, ನಾ ಪೂಜೆಗೆ ಬಂದ ಟೈಮ್ದಾಗ ಹೀಗ್ರಿ ಸ್ವಲ್ಪ ಮಳೆ ನೀನು ಆಗೈತಿ, ಸ್ವಲ್ಪ ಬಂಡ್ರೆ ಚೆಲ್ಲಂಗೆ ಆಗೈತಿ, ಅದು ಸ್ವಲ್ಪ ನೋಡ್ಬೇಕು ನೋಡೋಣ ತಡಿತು ಬಂದ್ರಿ. ಇಬ್ಬರು ಕೂಡ ನೋಡಿದ್ರಿ. ಮತ್ತು ಗ್ರಾಮಸ್ಥರು ಬಂದ್ರಿ, ಹಿರಿಯರು ಎಲ್ಲರೂ ಕೂಡಿ ಆ ನೋಡಿದವ್ರನ್ನೂ ಕರೆದೇವ್ರಿ. ಅವ್ರು ಬಂದು ನಿನ್ನೆ ಸಂಜೆ 5 ಗಂಟೆಗೆ ಆಗಿತ್ತಪ್ಪ, ಅದಕ್ಕೆ ನಾವು ನೋಡ್ರಿ ಎಲ್ಲರ ತನಕ ನಾವು ನೋಡಿದ್ರಿ. ಅದು ಒಟ್ಟು ಕೈಯಾಗ ತೊಗೊಂಡು ಬಂಡಾರ ಟೈಪ್ ಆಗತ್ತೆ ರೀ. ಅದು ಒಟ್ಟು ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ಚೆಲ್ಲೈತಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.